ಸರಿ ಸ್ಟಾರ್ಟ್ ರೀ. ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ತಯಾರಿಗಾಗಿ ಏನಪ್ಪ ಅಂದ್ರೆ ನಮ್ಮ ಭಾರತದ ಬಗ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಸಾಮಾನ್ಯ ಜ್ಞಾನದಲ್ಲಿ 4 ರಿಂದ 5 ಪ್ರಶ್ನೆಗಳು ಬರ್ತಿರ್ತಾವೆ. ಹೀಗಾಗಿ ಏನಪ್ಪ ಅಂದ್ರೆ ಭಾರತದ ಬಗ್ಗೆ ಇವತ್ತೇನ್ ಮಾಡೋಣ ಈ ಕ್ಲಾಸ್ ನಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಏನಪ್ಪ ಅಂದ್ರೆ ನಮ್ಮ ಭಾರತಕ್ಕೆ ಇರುವಂತಹ ಇತರ ಅಥವಾ ಬೇರೆ ಬೇರೆ ಹೆಸರುಗಳು ಯಾವ್ಯಾವಪ್ಪ ಅಂದ್ರೆ ಜಂಬೂ ದ್ವೀಪ, ಆಮೇಲೆ ಇಂಡಿಯಾ ಅಂತ ಹೇಳ್ತಾರ, ನೆಕ್ಸ್ಟ್ ಭರತ ಖಂಡ ಅಂತ ಹೇಳ್ತಾರ, ಆಮೇಲೆ ಹಿಂದೂಸ್ತಾನ ಅಂತೇಳಿ ಕರೀತಾರ, ಮತ್ತು ಪರ್ಯಾಯ ದ್ವೀಪ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ನೆಕ್ಸ್ಟ್ ನಮ್ಮ ಭಾರತದಲ್ಲಿರುವಂತಹ ಒಟ್ಟು ರಾಜ್ಯಗಳು ಎಷ್ಟಾವ ಅಂದ್ರೆ ಸುಮಾರು 28 ಅದಾವ. ಈಗ ಇತ್ತೀಚೆಗೆ ಏನ್ ಮಾಡಿದ್ರಪ್ಪ ಅಂದ್ರೆ ನಾವು ಜಮ್ಮು ಕಾಶ್ಮೀರವನ್ನು ಏನ್ ಮಾಡಿದ್ರಪ್ಪ ಅಂದ್ರೆ ಭಾರತದ ರಾಜ್ಯಗಳ ಸ್ಥಾನಮಾನದಿಂದ ಏನ್ ಮಾಡಿದ್ರು ತೆಗೆದುಹಾಕಿ ಜಮ್ಮು ಮತ್ತು ಕಾಶ್ಮೀರ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಏನ್ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಹಾಗಾಗಿ ಭಾರತದ ಒಟ್ಟು ರಾಜ್ಯಗಳು 29 ರಿಂದ 28ಕ್ಕೆ ಇಳಿಕೆಯಾಯಿತು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಏನಪ್ಪಾ ಅಂದ್ರೆ ಹೆಚ್ಚಿಗಾದವು, 8 ಕೇಂದ್ರಾಡಳಿತ ಪ್ರದೇಶಗಳಾದವು. ಭಾರತದ ರಾಜಧಾನಿ ಯಾವುದಪ್ಪ ಅಂದ್ರೆ ನವದೆಹಲಿ. ನಮ್ಮ ಭಾರತದ ರಾಜಧಾನಿ ನವದೆಹಲಿ. ಇನ್ನು ರಾಷ್ಟ್ರೀಯ ಮರ, ನಮ್ಮ ದೇಶದ ರಾಷ್ಟ್ರೀಯ ಮರ ಯಾವುದಪ್ಪ ಅಂದ್ರೆ ಆಲದ ಮರ. ನೆಕ್ಸ್ಟ್ ರಾಷ್ಟ್ರೀಯ ಹಣ್ಣು ಮಾವು ಅಂದ್ರೆ ಮಾವಿನಕಾಯಿ. ರಾಷ್ಟ್ರೀಯ ನದಿ ಯಾವುದಪ್ಪ ಅಂದ್ರೆ ಗಂಗಾ ನದಿ. ರಾಷ್ಟ್ರೀಯ ಜಲಚರ ಪ್ರಾಣಿ ಅಂದ್ರೆ ಗಂಗಾ ನದಿಯ ಡಾಲ್ಫಿನ್ ಅಂತ ಬರ್ತದೆ, ಗಂಗಾ ನದಿಯಲ್ಲಿರುವಂತಹ ಡಾಲ್ಫಿನ್. ಹಾಗೆ ರಾಷ್ಟ್ರೀಯ ಕಮಲ, ತಾವರೆ ಅಥವಾ ತಾವರೆ ಹೂ ಅಥವಾ ಕಮಲ ಅಂತ ರಾಷ್ಟ್ರೀಯ ಹೂ ಇದು. ಹಾಗೆ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಆಟ ಯಾವುದಂದ್ರೆ ಹಾಕಿ. ರಾಷ್ಟ್ರೀಯ ತರಕಾರಿ ಕುಂಬಳಕಾಯಿ. ಅದೇ ರೀತಿ ರಾಷ್ಟ್ರೀಯ ತಿಂಡಿ ಜಿಲೇಬಿ. ರಾಷ್ಟ್ರೀಯ ಭಾಷೆ ಹಿಂದಿ. ರಾಷ್ಟ್ರೀಯ ಕರೆನ್ಸಿ ಯಾವುದಪ್ಪ ಅಂದ್ರೆ ರೂಪಾಯಿ. ಅದರಂತೆ ಏನಪ್ಪಾ ಅಂದ್ರೆ ನಮ್ಮ ಭಾರತವನ್ನ ತೆಗೆದುಕೊಂಡಾಗ ಭಾರತದ ತುತ್ತ ತುದಿ ಯಾವುದಪ್ಪ ಅಂದ್ರೆ ಇಂದ್ರಾಪುಲ್. ಆಮೇಲೆ ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್. ನೆಕ್ಸ್ಟ್ ಭಾರತದ ಪೂರ್ವ ತುದಿ ಯಾವುದಪ್ಪ ಅಂದ್ರೆ ಕಿಬಿತು. ಅರುಣಾಚಲ ಪ್ರದೇಶದಲ್ಲಿರುವಂತಹ ಕಿಬಿತು ಮತ್ತು ಪಶ್ಚಿಮದ ತುದಿ ಗೋಹರ್ಮತಿ. ನಮ್ಮ ಭಾರತದ ವಿಸ್ತೀರ್ಣತೆ ಎಷ್ಟಪ್ಪ ಅಂದ್ರೆ 32,87,263 ಚದರ ಕಿಲೋಮೀಟರ್. ಭಾರತದ ಸಂಸತ್ತಲ್ಲಿ ಎಷ್ಟಪ್ಪ ಅಂದ್ರೆ